ಈಗ ಮೈಸೂರು ಮಹಾರಾಣಿ ಕಾಲೇಜು ವಿಚಾರಕ್ಕೆ ಬರೋಣ. ಮೈಸೂರು ಮಹಾರಾಣಿ ಕಾಲೇಜಲ್ಲಿ ಏನಾಗಿದೆ? ಶಿಥಿಲಗೊಂಡು ಮೈಸೂರು ಮಹಾರಾಣಿ ಕಾಲೇಜು ಕಟ್ಟಡ ಕುಸಿತಗೊಂಡಿದೆ. ಕಟ್ಟಡ ದುರಸ್ತಿ ಮಾಡುವಂತಹ ಸಂದರ್ಭದಲ್ಲಾಗಿರೋ ಅವಘಡ ಇದು. ದುರಸ್ತಿ ಮಾಡೋ ಸಂದರ್ಭದಲ್ಲಿ ಇದ್ದಂತಹ ಕಾರ್ಮಿಕ ಆ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹಳೆಯ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಇದೆ ಈ ಕಾಲೇಜು ಕಟ್ಟಡ. ದುರಸ್ತಿ ಮಾಡಲಾಗ್ತಾ ಇತ್ತು, ಆಗಾಗಿರೋ ಘಟನೆ. ಗೌಸಿಗ ನಗರದ ಸದ್ದಾಂ ಅವಶೇಷದಲ್ಲಿ ಸಿಕ್ಕಾಕೊಂಡಿರೋ ವ್ಯಕ್ತಿ ಹಳೆಯ ಕಟ್ಟಡದ ಕಿಟಕಿಯನ್ನು ತೆಗೆದುಹಾಕುವ ಸಂದರ್ಭದಲ್ಲಾಗಿರೋ ಅವಘಡ ಇದು. ಪ್ರಿಕಾಷನರಿ ಮೆಜರ್ಮೆಂಟ್ಸ್ ತಗೊಂಡಿಲ್ವಾ ಅಂತ ಅನ್ಸುತ್ತೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಪೊಲೀಸರಿಂದ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀವಿ. ಶಿಥಿಲಗೊಂಡಿದ್ದಂತಹ ಈ ಬಿಲ್ಡಿಂಗ್ನ ಕಾರ್ಯ ಅವಶೇಷಗಳ ನೋಡಿ ದುರಸ್ತಿ ಮಾಡುವಂಥ ಸಂದರ್ಭದಲ್ಲಿ ಆಗಿರೋ ಅವಘಡ ಇದೆ. ನೋಡಿ, ಆತನನ್ನು ರಕ್ಷಣೆ ಮಾಡುವಂಥ ಕೆಲಸಗಳು ಭರದಿಂದ ಸಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಸಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿದ್ದಾರೆ, ಪೊಲೀಸರಿದ್ದಾರೆ, ಜೊತೆಗೆ ಅಲ್ಲಿನ ಕಾರ್ಮಿಕರು ಕೂಡ ಕೈ ಜೋಡಿಸಿದ್ದಾರೆ. ಮಹಾರಾಣಿ ಕಾಲೇಜು, ಮೈಸೂರಿನ ಮಹಾರಾಣಿ ಕಾಲೇಜು, ಅದಕ್ಕೊಂದು ಇತಿಹಾಸ ಇದೆ. ಆ ಕಟ್ಟಡಕ್ಕೊಂದು ಇತಿಹಾಸ ಇದೆ. ಅದನ್ನು ಮೇಂಟೈನ್ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಇದೆ ಇದು ಕಾಲೇಜು ಕಟ್ಟಡ. ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ ಕಾಲೇಜು. ದುರಸ್ತಿ ಮಾಡ್ತಾ ಇದ್ರು, ಅಂದರೆ ಮೇಂಟೈನ್ ಮಾಡೋದಕ್ಕೆ, ಸರಿಪಡಿಸೋದಕ್ಕೆ ಏನೋ ಒಂದು ಕೆಲಸ ಮಾಡ್ತಾ ಇದ್ರು ಈ ಟೈಮ್ನಲ್ಲಿ. ಆದರೆ ಮೋಸ್ಟ್ ಪ್ರಾಬಬ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿಲ್ಲದೆ ಇರೋದಕ್ಕೆ ಈ ದುರ್ಘಟನೆ ಸಂಭವಿಸ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ ಈಗ. ಓಕೆ, ಎಷ್ಟು ದಿವಸ ಕೆಲಸ ನಡೀತಾ ಇತ್ತು? ನಿನ್ನೆಯಿಂದ ಮಾಡ್ತಾ ಇದ್ದೀವಿ. ಓಕೆ, ನಿನ್ನೆಯಿಂದ ಏನಿಲ್ಲ, ಇವತ್ತೇ. ಅದು ಮುಂಚೆ ಬಿಲ್ಡಿಂಗ್ ಬಿದ್ದಿತ್ತು. ಓಕೆ, ಅದೇ ಡ್ಯಾಮೇಜ್ ಇತ್ತಲ್ಲ, ಅದೇ ಬಿಲ್ಡಿಂಗ್ ಮತ್ತೆ ಬಿದ್ದಿರೋದು. ಓಕೆ. ಹೆಂಗ್ ಬಿದ್ದಾಯ್ತು? ಯಾವ ಕಡೆ ಬೀಳ್ತು ಕಟ್ಟಡ ಅಂತ? ಆ ಕಡೆಯಿಂದ. ಓಕೆ, ಕಂಪ್ಲೀಟ್. ಎಷ್ಟು ಕಿಟಕಿ ತೆಗೆದಿರಿ ಬೆಳಗ್ಗೆ ಇಲ್ಲ? ಸರ್, ಬೆಳಿಗ್ಗೆಯಿಂದ ಏನೂ ಇಲ್ಲ ಅದು. ಓಕೆ, ಅಲ್ಲ ಎಷ್ಟು ಕಿಟಕಿ ತೆಗೆದಿದ್ದೀರಿ ಅಂತ? ತೆಗ್ದಿದ್ದೀವಿ ಸರ್, ಒಂದು 20 ಕಿಟಕಿ ತೆಗ್ದಿದ್ದೀವಿ. ಓಕೆ, ಎಲ್ಲ ಮುಗಿದೋಗಿದೆ ಈ ಕಡೆ ಕಿಟಕಿಗಳು. ಎಲ್ಲಿ ಬಿಟ್ಟಿದ್ದೀವಿ ಅಷ್ಟೇ. ಯಾರು ಒಳಗೆ ಸಿಗಾಕ? ಹೆರಿಟೇಜ್ ಬಿಲ್ಡಿಂಗ್ ಅಂದ್ಬಿಟ್ಟು ನಮ್ಮ ಹೆರಿಟೇಜ್ ಕಮಿಟಿಯವರು ಈ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡಿ ಕಟ್ಟಿಸ್ಬೇಕು ಅಂತ ಅನ್ನೋ ಒಂದು ಮನಸ್ಥಿತಿ ನಾವೆಲ್ಲರೂ ಇದ್ವಿ. ಹೆರಿಟೇಜ್ ಕಮಿಟಿಯವರು ನಮಗೆ ಪರ್ಮಿಷನ್ ಕೊಡದೇ ಇರೋ ಕಾರಣ ಇದೇ ಬಿಲ್ಡಿಂಗ್ನ ರೆನೋವೇಷನ್ ಮಾಡಿ ಗಟ್ಟಿಗೈತೆ ಅಂತ ಅನ್ನೋ ಮನಸ್ಥಿತಿ ಇಟ್ಕೊಂಡು ನಾವು ರೆನೋವೇಷನ್ ಮಾಡೋದಕ್ಕೆ ಕೆಲಸ ಶುರು ಮಾಡೋರೆ. ಮತ್ತು ಹಾಸ್ಟೆಲು, ಮಹಿಳಾ ಹಾಸ್ಟೆಲ್ ಏನೈತೆ 14,000 ಜನ ವಿದ್ಯಾರ್ಥಿನಿಯರವ್ರೆ. ಅದರಲ್ಲಿ ಬರೀ 300 ಜನಕ್ಕೆ ಮಾತ್ರ ಅಕಾಮಿಡೇಷನ್ ಇತ್ತು. ಹಾಸ್ಟೆಲ್ಗೆ ಹೊಸದಾಗಿ ಕಟ್ಟಿಸಿ ಅಲ್ಲಿ 2,000ದಿಂದ 2,900 ಜನಗಳಿಗೆ ಅಕಾಮಿಡೇಟ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಮತ್ತು ಇಲ್ಲಿ ಸೈನ್ಸ್ ಕಾಲೇಜು ಮತ್ತು ಆರ್ಟ್ಸ್ ಕಾಲೇಜು ಎರಡೂ ಜೊತೆಲೇ ಇರೋದ್ರಿಂದ ರೂಮ್ಗಳು ಕೊರತೆ ಆಗಿರೋದ್ರಿಂದ ರೂಮ್ಗಳನ್ನ ಎನ್ಹಾನ್ಸ್ ಮಾಡಬೇಕು ಅಂತ ಅದು ಏನು ಈಗ ಒಂದು 4 ವರ್ಷದ ಹಿಂದೆ ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿತ್ತು. ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿರೋದ್ರಿಂದ ಅದನ್ನು ಸೇಮ್ ಅದೇ ಥರನೇ ಕಟ್ಟಿ ಇದನ್ನೆಲ್ಲವನ್ನು ರಿನೋವೇಷನ್ ಮಾಡಿ ಗಟ್ಟಿ ಮಾಡಿಸ್ಬೇಕು ಅಂತ ಅಂದು ನಮ್ಮ ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳಾದ ಮಾಧವಪ್ಪ ಸಾಹೇಬರು ಮತ್ತು ಇಂಜಿನಿಯರ್ಗಳು ಎಲ್ಲರೂ ಸೇರಿ ಇದ್ರ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಮೇಲ್ನೋಟಕ್ಕೆ ಈ ಘಟನೆಯನ್ನು ನೋಡ್ತಾ ಇದ್ರೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳದೇ ಇರೋದಕ್ಕೆ ಈ ಘಟನೆ ಆಯ್ತಾ ಅಂತ ಅನ್ಸುತ್ತೆ. ಟೆಕ್ನಿಕಲ್ ಸಮಸ್ಯೆ ಇದೆ. ಪಾರಂಪರಿಕ ತಜ್ಞರ ಸಮಿತಿ ಈ ಒಂದು ಕಟ್ಟಡವನ್ನ ಅಲ್ಲಿ ರೀಸ್ಟ್ರಚ್ ಮಾಡಬೇಕು ಅಂತೇಳಿ ಅವರು ಒತ್ತಾಯ. ಮತ್ತೆ ಸ್ಥಳೀಯರು ಅದನ್ನ ಕೆಡವಿ ಮತ್ತೆ ಅಲ್ಲಿ ಹೊಸ ಕಟ್ಟಡವನ್ನ ಕಟ್ಟಬೇಕು ಅಂತೇಳಿ ಸ್ಥಳೀಯರು ಒತ್ತಾಯ. ಅದಕ್ಕೆ ಇದು ಪಾರಂಪರಿಕ ಸಮಿತಿಯಿಂದ ವಿರೋಧ ಮತ್ತೆ ಅವಕಾಶ ಸಿಗದ ಹಿನ್ನೆಲೆ ಆ ಒಂದು ಕಟ್ಟಡವನ್ನ ರೀಸ್ಟ್ರಚ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ರು. 14 ಜನ ಕಾರ್ಮಿಕರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಸುಮಾರು ಇಂದು ಸಂಜೆ 4 ಗಂಟೆಯ ವೇಳೆಗೆ ಒಂದು ಘಟನೆ ನಡೆದಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಗೌಸಿಯಾ ನಗರದ ಓರ್ವ ಕಾರ್ಮಿಕ ಇಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದಾನೆ ಅಂತೇಳಿ ಗೊತ್ತಾಗ್ತಾ ಇದೆ. ಸದ್ದಾಂ ಗೌಸಿಯಾ ನಗರದ ಕಾರ್ಮಿಕ. ಜೊತೆಗೆ ಸ್ಥಳಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ್ರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಈ ಒಂದು ಕಟ್ಟಡದ ಹಿಂದೆ ಅಂದ್ರೆ ವಿಜ್ಞಾನ ಕಾಲೇಜಿನ ಸಂದರ್ಭದಲ್ಲಿ ಅಲ್ಲಿ ಲ್ಯಾಬ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಕಾಲೇಜಿನ ಮುಖ್ಯಸ್ಥರು ಆ ಒಂದು ಕಟ್ಟಡದಲ್ಲಿ ಇದ್ದಂತಹ ವಿದ್ಯಾರ್ಥಿಗಳ ಲ್ಯಾಬ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವುಗಳನ್ನ ಅವರ ವಿದ್ಯಾರ್ಥಿಗಳನ್ನ ಸ್ಥಳಾಂತರವನ್ನು ಮಾಡಿದ್ರು. ಅದಾದ ಕೆಲವೇ ನಿಮಿಷದಲ್ಲಿ ಕಟ್ಟಡ ಧರೆಗುರುಳಿತ್ತು. ಆಗ ಆಗಬಹುದಾದಂತಹ ಪ್ರಾಣಾಪಾಯ ತಪ್ಪಿತ್ತು. ಆದ್ರೂ ಕೂಡ ಎಚ್ಚೆತ್ತುಕೊಳ್ಳದಂತ ಇದೀಗ ಏನು
ಕಟ್ಟಡ ಕಟ್ಟುವಂತ ರೀತಿಯಲ್ಲಿ ಮುಂದಾಗ್ತಾ ಇದ್ದಾರೆ. ಕಿಟಕಿಯನ್ನು ಅಳವಡಿಸುವಂತ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳ್ಬೋದು. ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ದುರುಸಿರ್ತಕ್ಕಂತ ಸದ್ದಾಮ್ ಅನ್ನುವಂತ ಗೌಶಿಯನಿಗಿರುವ ಕಾರ್ಮಿಕರನ್ನ ರಕ್ಷಣೆ ಮಾಡುವಂತ ಕಾರ್ಯ ಕೂಡ ಇದೀಗ ಭರದಿಂದ ಸಾಗ್ತಾ ಇದೆ. ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ ಸ್ಥಳೀಯರ ನೆರವಿನೊಂದಿಗೆ ಆ ಒಂದು ಕಾರ್ಮಿಕನನ್ನ ಹೊರತೆಗೆಯುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಸುಮಾರು 4ಕ್ಕೂ ಹೆಚ್ಚು ಕಾರ್ಮಿಕರು ಕಟ್ಟಡದ ಅವಶೇಷಗಳಲ್ಲಿ ಸಿಲುಕೊಂಡಿದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತದೆ. ಆದ್ರೆ ಯಶಸ್ವಿಯಾಗಿ ಅವ್ರನ್ನ ಹೊರತೆಗೆದಿದ್ರು. ಇದೀಗ ಮತ್ತೊಬ್ಬ ಕಾರ್ಮಿಕ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದಾನೆ. ಅದನ್ನ ಜೀವಂತವಾಗಿ ಯಾವುದೇ ತೊಂದರೆ ಇಲ್ಲದೆ ಹೊರತೆಗೆಯುವಂತ ಪ್ರಯತ್ನ ಕೂಡ ಸತತ ಪ್ರಯತ್ನ ಮೈಸೂರು ಮಹಾನಗರ ಪಾಲಿಕೆ ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಕಡೆಯಿಂದ ನಡೀತಾ ಇದೆ. ಶರತ್, ಒಂದ್ ಕಡೆ ಸುರೇಶ್, ಅದನ್ನ ಡೆಮಾಲಿಷ್ ಮಾಡಬೇಕು ಅಂತಿದ್ರೆ ಅಥವಾ ದುರಸ್ತಿ ಮಾಡಬೇಕಾಗಿತ್ತು ಅಂತಾನ? ಯಾಕೆಂದ್ರೆ ಡೆಮಾಲಿಷ್ ಮಾಡ್ಬೇಕು ಅಂತಂದಿದ್ರೆ ಮಷಿನರೀಸ್ಗಳನ್ನ ಯೂಸ್ ಮಾಡ್ಬೋದಾಗಿತ್ತಲ್ವಾ ಅಂತ. ಡೆಮಾಲಿಷನ್ ಮಾಡುವಂತ ಕೆಲಸ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಇದು ಪಾರಂಪರಿಕ ಕಟ್ಟಡ ಆಗಿರೋದ್ರಿಂದ ಮೈಸೂರು ಮಹಾರಾಜರ ಕೊಡುಗೆ ಈ ಒಂದು ಕಟ್ಟಡ, ಜೊತೆಗೆ ಈ ಒಂದು ಕಟ್ಟಡ ಪಾರಂಪರಿಕ ಕಟ್ಟಡದ ವ್ಯಾಪ್ತಿಗೆಲ್ಲ ಬರುತ್ತೆ. ಪಾರಂಪರಿಕ ಸಮಿತಿಯ ಸದಸ್ಯರು ಇದನ್ನ ಸಂಪೂರ್ಣವಾಗಿ ನೆಲಸಮ ಮಾಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಈ ಮೈಸೂರಿನಲ್ಲಿ ಇರ್ತಕ್ಕಂಥ ಪಾರಂಪರಿಕ ಕಟ್ಟಡಗಳನ್ನ ನೆಲಸಮ ಮಾಡ್ಬೇಕಾದ್ರೆ ಆ ಒಂದು ಸಮಿತಿಯಿಂದ ಒಂದು ಅನುಮೋದನೆ ಮತ್ತೆ ಅವರಿಂದ ಪರ್ಮಿಷನ್ ಬೇಕಾಗುತ್ತೆ. ಆ ಒಂದು ಪರ್ಮಿಷನ್ ಅನ್ನ ಅವರು ಕೊಡದೇ ಇರೋ ಕಾರಣ ಅದನ್ನ ದುರಸ್ತಿ ಮಾಡುವಂತ ಕೆಲಸ ಕೂಡ ಅಲ್ಲಿ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಈಗಷ್ಟೇ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಟೆಕ್ನಿಕಲ್ ಸಮಸ್ಯೆಗೆ ಇದ್ರು ಈಗ ಕಟ್ಟಡ ಕಾರ್ಮಿಕರು ಈಗ ತಿಳ್ಕೊಂಡಿರ್ತಕ್ಕಂಥದ್ದು. ಓಕೆ, ಎಸ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.